ಹಾಯ್ ಹಲೋ ನಮಸ್ಕಾರಪ್ಪ ನಮ್ಮೆಲ್ಲ ಜವಾರಿ ಮಂದಿಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಾಗ ನಾವು ಏನು ನೋಡ್ತೀವಿ ಅಂದ್ರೆ ಫುಲ್ ವಿಡಿಯೋ ಇಂಟ್ರೆಸ್ಟಿಂಗ್ ಐತ್ರಿ. ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಕೊನೆ ತನಕ ವಿಡಿಯೋ ನೋಡ್ರಿ. ಸೊ ಇವತ್ತಿನ ವಿಡಿಯೋದಾಗ ನಾವೊಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಚರ್ಚೆ ಮಾಡೋರ್ದೇವ್ರಿ. ಅದ್ಯಾವುದಂದ್ರೆ ಬಿಗ್ ಬಾಸ್ ಕನ್ನಡ. ಬಿಗ್ ಬಾಸ್ ಶೋ ಹಿಂದಿನ ಇತಿಹಾಸ ಏನು, ಬಿಗ್ ಬಾಸ್ ಶೋ ಹೆಂಗೆ ಸ್ಟಾರ್ಟ್ ಆಯಿತು, ಈ ಬಿಗ್ ಬಾಸ್ ಹಿಂದಿನ ಸ್ಟೋರಿ ಎಲ್ಲರಿಗೂ ಗೊತ್ತಿರೋದಿಲ್ಲ. ಅದ್ರ ಸಂಬಂಧ ನಾವು ಈ ಬಿಗ್ ಬಾಸ್ ಹೆಂಗೆ ಸಕ್ಸಸ್ ಆಯಿತು, ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಸ್ಟಾರ್ಟಿಂಗಿಂದ ನೋಡ್ಕೊಂಡು ತೊಗೊಂಡ್ರಿ. ಈ ವಿಡಿಯೋ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಕೊನೆವರೆಗೂ ನೋಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಪಾಯಿಂಟ್ ನಂಬರ್ 1ಕ್ಕೆ ಬರ್ತೀನಿ. ಸ್ಟಾರ್ಟಿಂಗ್ ಬಿಗ್ ಬಾಸ್ ವರ್ಲ್ಡ್ ಲೆವೆಲ್ ಒಳಗೆ ಹೆಂಗೆ ಸ್ಟಾರ್ಟ್ ಅಂದ್ರೆ ಜಗತ್ತಿನಾಗೆ ಬಿಗ್ ಬಾಸ್ ಫಸ್ಟ್ ಹೆಂಗೆ ಎಲ್ಲಿ ಸ್ಟಾರ್ಟ್ ಆಯ್ತು, ಹೆಂಗೆ ಸ್ಟಾರ್ಟ್ ಆಯ್ತು ಅನ್ನೋದಾದ್ರೆ ಬಿಗ್ ಬಾಸ್ ಫಸ್ಟು ನೆದರ್ಲ್ಯಾಂಡ್ ದೇಶದಾಗ ಫಸ್ಟ್ ಬಿಗ್ ಬಾಸ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಹೆಂಗಂದ್ರೆ ಸ್ಪೆಷಲಿ ಬಿಗ್ ಬಾಸ್ ಅಂತಾನೆ ಸ್ಟಾರ್ಟ್ ಮಾಡಿರೋದಿಲ್ಲ. ಏನಂತ ಸ್ಟಾರ್ಟ್ ಮಾಡಿರ್ತಾರಪ್ಪ ಅಂದ್ರೆ ಬಿಗ್ ಬ್ರದರ್ ಅಂತ ಒಂದು ಸ್ಟಾರ್ಟ್ ಮಾಡ್ತಾರೆ ಶೋನ. ಅದೇ ಎಲ್ಲ ಕ್ಯಾಮ್ರಾ ಇಟ್ಟು ಒಳಗೆ ಕಂಟೆಸ್ಟೆಂಟ್ಸ್ನ ಕಳಿಸಿ ಮನೆ ಒಳಗೆ ಅದನ್ನು ಹೊರಗೆ ತೋರಿಸೋದು, ಇದನ್ನ ಬಿಗ್ ಬ್ರದರ್ ಶೋ ಅಂತ ಈ ನೆದರ್ಲ್ಯಾಂಡ್ನಾಗ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಸೊ ಈಗ ಬಿಗ್ ಬಾಸ್ ಅಂತ ಭಾರತದಾಗ ಹೆಂಗೆ ಶುರು ಆಯ್ತಂತ ನೋಡೋಣ. ನೆದರ್ಲ್ಯಾಂಡ್ನಾಗ ಏನೋ ಬಿಗ್ ಬ್ರದರ್ ಅಂತ ಸ್ಟಾರ್ಟ್ ಆಯ್ತು. ಈಗ ಭಾರತದಾಗ ಹೆಂಗೆ ಬಂತಂತಂದ್ರೆ, ಈಗ ಭಾರತದವರು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿದ್ರು. ಅವ್ರು ಬಿಗ್ ಬ್ರದರ್ ಅಂತ ಸ್ಟಾರ್ಟ್ ಮಾಡ್ಯಾರ, ಬಿಗ್ ಬ್ರದರ್ ಅಂತ ಮಾಡತ್ತಾರ. ನಾವು ಸ್ವಲ್ಪ ಚೇಂಜ್ ಮಾಡಿ ಬಿಗ್ ಬಾಸ್ ಅಂತ ರೀಮೇಕ್ ಮಾಡಿ ಇದು ಹಿಂದಿಗೆ ಫಸ್ಟ್ ತರ್ತಾರೆ. ಹಿಂದಿ ಹಿಂದಿ ಬಿಗ್ ಬಾಸ್ ಅವರು ಫಸ್ಟ್ ಟಿವಿ ಒಳಗೆ ಹಾಕ್ತಾರೆ. ಅಲ್ಲಿ ಫುಲ್ ಹಿಟ್ ಆಗ್ತದೆ. ಅಂದ್ರೆ ಯಾಕಂದ್ರೆ ಯಾರು ಹೋಸ್ಟ್ ಮಾಡ್ತಿರ್ತಾರೆ ಅಂದ್ರೆ ಸಲ್ಮಾನ್ ಖಾನ್ ಸರು ಬಿಗ್ ಬಾಸ್ನ ಹಿಂದಿ ಒಳಗೆ ಹೋಸ್ಟ್ ಮಾಡ್ತಿರ್ತಾರೆ ಸ್ಟಾರ್ಟಿಂಗ್ ಒಳಗೆ. ಇದು ಹಿಂದಿ ಒಳಗೆ ಫುಲ್ ಬ್ಲಾಕ್ ಬಸ್ಟರ್ ಆಗ್ಬಿಡ್ತೈತಿ, ಫುಲ್ ಹಿಟ್ ಆಗಿಬಿಡ್ತೈತಿ. ಅಂದ್ರೆ ಸಲ್ಮಾನ್ ಖಾನ್ ಸರ್ದು ಹೋಸ್ಟ್ ಮಾಡೋದ್ರಿಂದ ಮಾಸ್ ಆಡಿಯನ್ಸ್ ಎಲ್ಲ ಕನೆಕ್ಟ್ ಆಗಿಬಿಡ್ತಾರೆ. ಆಡಿಯನ್ಸ್ ಜಾಸ್ತಿ ರೀಚ್ ಆಗ್ತೈತಿ, ಬಿಗ್ ಬಾಸ್ ಜಾಸ್ತಿನೇ ಸಕ್ಸಸ್ ಆಗ್ತೈತಿ ಹಿಂದಿ ಒಳಗೆ. ಸೊ ಇವಾಗ ಗೊತ್ತಾಯ್ತಲ್ರಿ ಬಿಗ್ ಬಾಸ್ ಹೆಂಗೆ ಸ್ಟಾರ್ಟ್ ಆಯ್ತು, ಎಲ್ಲಿ ಸ್ಟಾರ್ಟ್ ಆಯ್ತು, ಭಾರತಕ್ಕೆ ಹೆಂಗೆ ಬಂತು ಅಂತೇಳಿ. ಇನ್ನು ನೋಡೋಣ ಬಿಗ್ ಬಾಸ್ ಕನ್ನಡಕ್ಕೆ ಹೆಂಗೆ ಬಂತು, ಕನ್ನಡದಾಗ ಯಾವಾಗ ಶುರು ಆಯ್ತು. ಸುಮಾರು ವರ್ಷ 2013 ಒಳಗೆ ಇದು ಕನ್ನಡಕ್ಕೆ ತರ್ತಾರ್ರಿ. ಕನ್ನಡದಾಗ ಬಿಗ್ ಬಾಸ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಯಾರೋ ಕಲರ್ಸ್ ಕನ್ನಡ ಟೀಮ್ದವರು 2013 ಒಳಗೆ ಬಿಗ್ ಬಾಸ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ 2013 ಒಳಗೆ ಸ್ಟಾರ್ಟ್ ಆಗಿದ್ದೆ ಬಿಗ್ ಬಾಸ್ ಸೀಸನ್ 1 ಕನ್ನಡ ಬಿಗ್ ಬಾಸ್ ಕನ್ನಡ ಸೀಸನ್ 1 ಸ್ಟಾರ್ಟ್ ಆಗಿದ್ದು 2013 ಒಳಗ್ರಿ. ಅವಾಗಿಂದ ಇವಾಗಿನವರೆಗೂ ಎಷ್ಟು ಬಿಗ್ ಬಾಸ್ ರೀಚ್ ಸಕ್ಸಸ್ ಬಂದೈತೆ ಅಂದ್ರೆ, ಸಕ್ಸಸ್ಫುಲ್ ಆಗಿ ಬಂದೈತೆ ಅಂದ್ರೆ, ಇವಾಗ 2025ರಾಗ ಬಿಗ್ ಬಾಸ್ ಪ್ರತಿಯೊಬ್ರು ನೋಡ್ತಾರೆ ಅಷ್ಟು. ಅವಾಗ ಯಾರು ಶೋ 2013 ಏನು ಬಂತಲ್ಲ, ಅವಾಗ ಹೋಸ್ಟ್ ಯಾರು ಮಾಡ್ತಾರೆ ಅಂದ್ರೆ ಕಿಚ್ಚ ಸುದೀಪ್ ಸರ್ 2013 ಬಿಗ್ ಬಾಸ್ನ ಹೋಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಏನಪ್ಪಾ ಅಂದ್ರೆ ಕಿಚ್ಚ ಸುದೀಪ್ ಸರ್ ಹೋಸ್ಟ್ ಮಾಡೋದೇ ಒಂದು ನಮ್ಮ ಕನ್ನಡ ಬಿಗ್ ಬಾಸ್ನ ಬಿಗ್ಗೆಸ್ಟ್ ಹೈಲೈಟ್ಸ್ ಅಂದ್ರೆ ಏನು ತಪ್ಪಾಗಲ್ಲ. ಕಿಚ್ಚ ಸುದೀಪ್ ಸರ್ ಹೋಸ್ಟ್ ಮಾಡೋದೇ ಒಂದು ಹೈಲೈಟ್ ನಮ್ಮ ಕನ್ನಡದಾಗ. ಸೊ ಇಲ್ಲಿ ನೋಡೋಣ್ರಿ, ಫಸ್ಟ್ ಸೀಸನ್ ಕನ್ನಡ ಬಿಗ್ ಬಾಸ್ ಯಾಕೆ ಸಕ್ಸಸ್ ಆಯ್ತು. ನೀವು ಏನೇ ಸ್ಟಾರ್ಟ್ ಮಾಡಿದ್ರೆ ಸಕ್ಸಸ್ ಅಂದ್ರೆ ಅದಕ್ಕೆ ಸಪೋರ್ಟ್ ಸಿಗ್ಬೇಕಲ್ರಿ. ಸಕ್ಸಸ್ ಸಿಕ್ಬೇಕಾದ್ರೆ ಅದು ಬೆಳ್ಕೋತ ಬರ್ತೈತಿ. ಫಸ್ಟ್ ಸೀಸನ್ ಯಾಕೆ ಸಕ್ಸಸ್ ಆಯ್ತಂದ್ರೆ, ಕನ್ನಡ ಬಿಗ್ ಬಾಸ್ ಫಸ್ಟ್ ಸೀಸನ್ ಎದ್ರಾಗ ಯಾವ ಚಾನಲ್ ಆಗ್ತಾರೋ ETV ಕನ್ನಡ ತಂದಿತ್ತು ಚಾನಲ್. ಆ ETV ಕನ್ನಡ ಅನ್ನೋ ಚಾನಲ್ ಫಸ್ಟ್ ಬಿಗ್ ಬಾಸ್ನ ಹಾಕ್ತಾರೆ. ಅವಾಗ ಬಿಗ್ ಬಾಸ್ ಕನ್ನಡ ಆಡಿಯನ್ಸ್ಗಳಿಗೆ ಒಂದು ಡ್ರಾಮಾ, ರಿಯಲ್ ಲೈಫು, ವ್ಯಕ್ತಿತ್ವ, ಒಂಥರ ಟಾಸ್ಕು, ಎಲಿಮಿನೇಷನ್ ಇದೆಲ್ಲ ಹೊಸದಾಗಿ ವರ್ಷ ಆಯಿತು. ಇದು ಅಟ್ರಾಕ್ಟ್ ಮಾಡ್ತು. ಒಂದು 10-15 ಥರ ವ್ಯಕ್ತಿತ್ವ ನಾವು ಒಂದೇ ಕಡೆ ಬಿಟ್ಟಾಗ ಅದರ ಮೇನ್ ಟಾರ್ಗೆಟ್ ಏನು, ಸೆಲೆಬ್ರಿಟಿಗಳು ಫಸ್ಟ್ ಈ ಸೆಲೆಬ್ರಿಟಿಗಳನ್ನೇ ಚಾಯ್ಸ್ ಮಾಡ್ತೀವಿ. ಸೆಲೆಬ್ರಿಟಿಗಳೇ ಬಿಗ್ ಬಾಸ್ ಹೋಗ್ತಿರು. ಅವಾಗ
ಎಲ್ಲ ಸೆಲೆಬ್ರಿಟಿಗಳ ಸಂಬಂಧ ಬಿಗ್ ಬಾಸ್ ಏನು ನೋಡ್ತಿದ್ರಲ್ಲ, ಸೂಪರ್ ಹಿಟ್ ಆಯ್ತು ಬಿಗ್ ಬಾಸ್. ಸೂಪರ್ ಹಿಟ್ ಅಂತ ಹೇಳಕ್ಕಾಗಲ್ಲ, ಬಿಗ್ ಬಾಸ್ ಒಂದು ಲೆವೆಲ್ ಸಕ್ಸಸ್ ಆಯ್ತು ಅವಾಗ ಸೀಸನ್ 1ದಾಗೆ. ಯಾವ ಥರ ಅಂದ್ರೆ ಬಿಗ್ ಬಾಸ್ 100 ದಿವಸ ಒಂದೇ ಮನ್ಯಾಗ ಇರೋದು, ಒಂದು ಮನೆ ಒಳಗಡೆ ಇರೋದು 100 ದಿವಸ. ಫೋನ್ ಇಲ್ಲ, ಹೊರ ಜಗತ್ತಿ ಕಾಂಟ್ಯಾಕ್ಟ್ ಇಲ್ಲ, ಕನೆಕ್ಷನ್ ಇಲ್ಲ, ಟೈಮ್ ಇಲ್ಲ, ಕ್ಯಾಲೆಂಡರ್ ಇಲ್ಲ, ಏನೂ ಇಲ್ಲ. ಹೊರ ಜಗತ್ತಿಗೆ ಕನೆಕ್ಷನ್ ಇಲ್ಲ ಅವ್ರಿಗೆ, ಒಳಗಿದ್ದವ್ರಿಗೆ. ಮತ್ತೇನೇನು ಬರೇ ಆಡೋದ ಡ್ರಾಮಾ, ಹೌದು, ಫ್ರೆಂಡ್ಶಿಪ್ಪು, ಟಾಸ್ಕು, ಜಗಳ, ಅದು ಇದು ಇದು ಅದು ನೀವು ನೋಡ್ತಿರಲ್ಲ ಈಗ, ಇಂಥದೆಲ್ಲ ಮಿಕ್ಸ್ ಆಗಿ ಏನು ಬರ್ತೈತಿಲ್ಲ, ಅವಾಗ ಕರ್ನಾಟಕದ ಜನಗೆ ಇಷ್ಟ ಆಯ್ತು. ಫುಲ್ ಎಂಟರ್ಟೈನ್ಮೆಂಟ್ ಇರ್ತೈತಲ್ರಿ. ಅದರಾಗ ಸೆಲೆಬ್ರಿಟಿಗಳು ಅಷ್ಟೇ ಬಿಗ್ ಬಾಸ್ದಾಗ, ಸೆಲೆಬ್ರಿಟಿಗಳು ಫುಲ್ ಎಂಟರ್ಟೈನ್ಮೆಂಟ್, ಫುಲ್ ಬಿಗ್ ಬಾಸ್ ಹಿಟ್ ಆಗಿಬಿಡ್ತಾವ ಅವಾಗ. ಇನ್ನು ಟಾಸ್ಕ, ಜಗಳ, ಇವೇನು ಡ್ರಾಮಾ, ನಾಟಕ, ಅದು ಇದು ವ್ಯಕ್ತಿತ್ವ ಏನು ಬರ್ತಲ್ಲ, ಇದೇ ಈ ಶೋನ ಮೇನ್ ಹೈಲೈಟ್. ಇದು ಪ್ಲಸ್ ಎಂಟರ್ಟೈನ್ಮೆಂಟ್. ಈಗ ನಮ್ಗೆ ಗಿಲ್ಲಿ ಮಾಡ್ತಿರೋದು ಅದೇ ಅನ್ನಿಸಿ. ಇನ್ನು ಮುಂದೆ ಬಂದಾಗ ನಮ್ಮ ಕನ್ನಡ ಬಿಗ್ ಬಾಸ್ ಯಾಕೆ ಟ್ರೆಂಡ್ ಆಯಿತು, ಕನ್ನಡ ಬಿಗ್ ಬಾಸ್ ಯಾಕೆ ಟ್ರೆಂಡ್ ಆಯ್ತು ಅಂತ ಕೇಳಿದ್ರೆ ರೀಸನ್ ಸಿಂಪಲ್ ಐತ್ರಿ. ನಮ್ಮ ಕನ್ನಡ ಜನರಿಗೆ ಮಾಸ್ ಎಂಟರ್ಟೈನ್ಮೆಂಟ್ ಅಂದ್ರೆ ತುಂಬ ಇಷ್ಟ. ಈಗ ಎಂಟರ್ಟೈನ್ಮೆಂಟ್ ಸಂಬಂಧ ನೋಡ್ತಾರೆ ಒಂದನೇದು. ಇನ್ನು ಈಗ ಬಂದಾಗ ಟ್ರೋಲ್ ಪೇಜ್ಗಳು, ಟ್ರೋಲ್ದವರೆಲ್ಲ ಬಿಗ್ ಬಾಸ್ನ ಅಪ್ಲೋಡ್ ಮಾಡ್ತಾರೆ, ಟ್ರೋಲ್ ಪೇಜ್ದಾಗೆಲ್ಲ ಬಿಗ್ ಬಾಸ್ ಹಾಕ್ತಾರೆ. ಅದರಿಂದನೂ ರೀಚ್ ಸಿಕ್ತು ಬಿಗ್ ಬಾಸ್ಗೆ. ಮತ್ತಿನ್ನೇನು ವೋಟಿಂಗ್ ಎಮೋಷನ್, ಮತ್ತು ಕಲರ್ಸ್ ಕನ್ನಡದವರು ಬೆಳಗ್ಗೆ ಒಂದು ಪ್ರೋಮೋ ಬಿಡ್ತಾರೆ. ಅದು ಪ್ರೋಮೋ ನೋಡಿ ಅದ್ರ ಬಗ್ಗೆ ಏನು ವಿಚಾರ ಮಾಡ್ಕೋತ ಕೂತಿರ್ತಾರೆ. ಆಗಲೇ ಮಧ್ಯಾಹ್ನದಾಗ ಮತ್ತೊಂದು ಪ್ರೋಮೋ ಬಿಡ್ತಾರೆ. ಈ ಮೇನ್ ಅಟ್ರಾಕ್ಟ್ ಪ್ರೋಮೋ ನೋಡ್ರಿ. ಅವತ್ತು ಬಿಗ್ ಬಾಸ್ ರಾತ್ರಿ ನೆನಪಾಕೈತೆ ಇಲ್ಲ ಅನ್ಸುತ್ತೆ ಅನ್ಕೊಂಡು ಇರ್ತಾನವ, ಅಷ್ಟ್ರಾಗ ಏನು ಪ್ರೋಮೋ ಬಿಡ್ತಾರಲ್ಲ ಇವರು, ಪ್ರೋಮೋ ಬಿಡೋಣ ಅವ್ನಿಗೆ ಅದು ಅಷ್ಟೊತ್ತಿಲ್ಲ ಉಳಿದಿದ್ದು ಬಿಗ್ ಬಾಸ್ ನೋಡ್ಬೇಕಂತ ನೆನಪಾಕೈತೆ. ಹಳ್ಳಿ ನೆನಪು ಮಾಡ್ತಾರೆ, ಒಂದು ದಿವ್ಸಕ್ಕೆ 2 ಸಲ ಪ್ರೋಮೋ ಬಿಟ್ಟು ನೆನಪು ಮಾಡ್ತಾರೆ. ಮತ್ತು ವೋಟಿಂಗ್ ಎಮೋಷನ್, ಡ್ರಾಮಾಗಳು, ಈ ಫ್ರೆಂಡ್ಶಿಪ್ಪು, ಅದು ಇದು ಲವ್, ಅದು ಇದು ಸುಡುಗಾಡ, ಇದರದಿಂದನೂ ಒಂದ್ಸಲ ಒಂಥರ ಎಮೋಷ್ನಲಿ ಕನೆಕ್ಟ್ ಆಗ್ತೈತೆ ಜನರಿಗೆ ಅದು. ಮತ್ತು ಇನ್ನೊಂದು ಸುದೀಪ್ ಸರ್ ಹೋಸ್ಟಿಂಗ್ ಮಾಡ್ತಾರೆ ಇದು ಬಿಗ್ ಬಾಸ್ನ, ಅದರಿಂದನೂ ಸುದೀಪ್ ಸರಿಂದನೂ ಬಿಗ್ ಬಾಸ್ ನೋಡ್ತಾರೆ. ಈ ಥರ ಬಿಗ್ ಬಾಸ್ ಟ್ರೆಂಡ್ ಹಾಕೊಂತ ಬಂತೀರಿ ನಮ್ಮ ಕನ್ನಡದಾಗ. ಹಿಂಗಾಗಿ ಸೀಸನ್ 1 ನಡೆದು ಈಗ ಸೀಸನ್ 12 ನಡೆದೈತಿ. ಸೀಸನ್ 12 ತನಕನೂ ಕನ್ನಡ ಬಿಗ್ ಬಾಸ್ ಕಂಫರ್ಟಬಲಿ ನಡೆದೈತ್ರಿ, ಸಾಕೋತ ಹೊಂಟೈತಿ. ಸೊ ಫ್ರೆಂಡ್ಸ್, ಇದಾಗಿತ್ತು ರೀ ಇವತ್ತಿನ ಟಾಪಿಕ. ಬಿಗ್ ಬಾಸ್ ಕನ್ನಡ ಹೆಂಗೆ ಶುರು ಆಯಿತು, ಬಿಗ್ ಬಾಸ್ ಹೆಂಗೆ ಬಂತು ಬೆಳ್ಕೊಂತ ಬಂತು ಅಂಥೇಳಿ. ನಿಮಗೇನಾರ ಇದೇ ಥರ ಸಿನಿಮಾದು ಟ್ರೆಂಡಿಂಗ್ ಟಾಪಿಕ್ಸ್ ಬಗ್ಗೆ ಎಕ್ಸ್ಪ್ಲನೇಷನು, ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಬಿಗ್ ಬಾಸ್ ಕನ್ನಡದ ಡೈಲಿ ಅಪ್ಡೇಟ್ಸ್ ಬೇಕಾಗಿದ್ದು ಅಂದ್ರೆ ಬಡ ಕಮೆಂಟ್ ಮಾಡಿರಿ, ಆಯ್ತಲ್ರಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಒಂದು ಲೈಕ್, ಒಂದು ಸಬ್ಸ್ಕ್ರೈಬು ನಮಗೆ ಇಲ್ಲಿ ಮುಟ್ತಾವೆ. ಅಷ್ಟು ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ವಿಡಿಯೋ ಮಾಡ್ಲಿಕ್ಕೆ ಗ್ರೂಪ್ ಬರ್ತೈತಿ ಅಂತ ಹೇಳ್ತಾ, ಇವತ್ತಿನ ನೋಡಿದಾಗ ಇಷ್ಟ. ಮತ್ತೆ ಸಿಗೋಣ ನಿಮ್ಮ ಮುಂದಿನ ನೋಡಿದಾಗ ಹೊಸ ವಿಷಯ ಜೊತೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.